ಬಡವ ಮನೆಯಿಂದ ಹಿಡಿದು ಶ್ರೀಮಂತರ ಮನೆಯಲ್ಲೂ ಹೇಗೆ ಎಲ್ಲರೂ ಒಂದು ಸಮಾನವಾಗಿ ಆಚರಿಸಬಹುದು, ಆ ರೀತಿ ಆಚರಿಸಬೇಕು, ಎಲ್ಲರೂ ಸಮಾನವಾಗಿ ಆಚರಿಸಬೇಕು ಅಂತಂದ್ಬಿಟ್ಟು ಎಲ್ಲ ಸ್ವಸಹಾಯ ಸಂಘದವರು, ಪಂಚಾಯಿತಿಯ ಸ್ವಸಹಾಯ ಸಂಘದವರು ಸಾಮಗ್ರಿಗಳನ್ನು 500 ರೂಪೀಸ್ದು ಕಿಟ್ಟು ಮತ್ತು 1000 ರೂಪೀಸ್ದು ಕಿಟ್ಟನ್ನು ಇವತ್ತು ಇಲ್ಲಿ ಒಂದು ಎಕ್ಸಿಬಿಷನ್ ಮುಖಾಂತರ ಜನತೆಗೆ ಕೊಡ್ತಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕೆ ಮಾಸಿಕ ಸಂತೆ ಸಹಕಾರಿ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ. ಬಾಗೇಪಲ್ಲಿ ತಾಲೂಕಿನ ಜನತೆ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರು ತಯಾರಿಸಿದ ಸ್ಥಳೀಯ ವಿಶೇಷತೆಗಳನ್ನು ಬಿಂಬಿಸುವ ಯುಗಾದಿ ಹಬ್ಬದ ದಿನಸಿ ಪದಾರ್ಥಗಳನ್ನು ಖರೀದಿಸುವ ಮೂಲಕ ಮಹಿಳಾ ಸಂಘಗಳನ್ನು ಪ್ರೋತ್ಸಾಹಿಸಿ ಎಂದು ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಅವರು ಮನವಿ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ತಾಲೂಕು ಪಂಚಾಯಿತಿ ವತಿಯಿಂದ ತೆರೆದಿರುವ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆ ಹಾಗೂ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ಮಹಿಳಾ ಸದಸ್ಯರನ್ನ ಒಳಗೊಂಡ ತಂಡವು ಒಟ್ಟಾಗಿ ಸೇರಿ ಈ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಕಿಟ್ ಅನ್ನು ತಯಾರಿಸಿದ್ದಾರೆ. ಈ ವಿಶೇಷ ಕಿಟ್ನಲ್ಲಿ ತಮ್ಮ ತಾಲೂಕಿನಲ್ಲಿ ಬೆಳೆದಿರುವ ಸಾವಯವ ಬೆಳೆಗಳಾದ ತೊಗರಿಬೇಳೆ, ಹೆಸರುಬೇಳೆ, ಗಾಣದ ಕಡಲೆಕಾಯಿ ಎಣ್ಣೆ, ಮೈದಾ ಹಿಟ್ಟು, ಆರ್ಗಾನಿಕ್ ಬೆಲ್ಲ, ತುಪ್ಪ, ಹೋಮ್ಮೇಡ್ ಹಪ್ಪಳ, ತೆಂಗಿನಕಾಯಿ, ಗಾಣದ ಹರಳೆಣ್ಣೆ, ಸೀಗೆಕಾಯಿ ಪುಡಿ, ತುಪ್ಪ ಸೇರಿದಂತೆ ಇತರೆ ಪೌಷ್ಟಿಕಾಂಶ ಪದಾರ್ಥಗಳು ಒಳಗೊಂಡಿದ್ದು ತಾಲೂಕಿನ ಎಲ್ಲಾ ಗ್ರಾಹಕರು ಖರೀದಿಸುವ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ರಮೇಶ್ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರಗಳು ಎನ್ಆರ್ಎಲ್ಎಂ ಯೋಜನೆ ಅಡಿ ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ಹಾಗೂ ಪತ್ರಕರ್ತರಿಗೆ ಇಒ ರಮೇಶ್ ಸ್ವಂತ ಹಣದಿಂದ ಎಲ್ಲರಿಗೂ ಉಚಿತ ಯುಗಾದಿ ದಿನಸಿ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಮಂಜುಳಾ, ಬಿಸಿಎಂ ಇಲಾಖೆಯ ವಿಸ್ತರಣಾಧಿಕಾರಿಗಳಾದ ಶಿವಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಸಾಕ್ಷರತೆ ಶಿವಪ್ಪ, ಸಹಾಯಕ ಕೃಷಿ ಇಲಾಖೆಯ ನಿರ್ದೇಶಕ ಶ್ರೀನಿವಾಸ್ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಭಾಷೆಗಳು ಯುಗಾದಿ ಮತ್ತು ರಂಜಾನ್ ಹಬ್ಬದ ಭಾಷೆಗಳೆಲ್ಲರಿಗೂ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಸ್ವಸಹಾಯ ಸಂಘ ಸಂಜೀವಿನಿ ವತಿಯಿಂದ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 10 ಕಡೆ ಸ್ಟಾಲ್ಸನ್ನು ಸೆಟಪ್ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಿಂದನೂ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ನಾವು ಸಂಗ್ರಹಣೆ ಮಾಡಿ ಒಂದು ಕಿಟ್ಟನ್ನು ಮಾಡಿದ್ದೀವಿ. ಕಿಟ್ಟಲ್ಲಿ ಈ ಯುಗಾದಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ನ ನಾವು ಇದು ಮಾಡಿ 500 ರೂಪೀಸ್ ಒಂದು ಕಿಟ್ಟು, 1000 ರೂಪಾಯಿದು ಒಂದು ಕಿಟ್ಟು. ಅದು ಆ್ಯಕ್ಚುಲಿ ಅದಕ್ಕೆ ಇವತ್ತು ಮಾರ್ಕೆಟ್ ಬೆಲೆಗಿಂತ ಜಾಸ್ತಿ ಆಗುತ್ತೆ, ಆದ್ರೂ ಜನಗಳಿಗೆ ಅನುಕೂಲ ಆಗಲಿ ಅಂತ 500 ರೂಪಾಯಿದು ಒಂದು ಕಿಟ್ ಮಾಡಿ 1000 ರೂಪಾಯಿದು ಒಂದು ಕಿಟ್ ಮಾಡಿ ಎಲ್ಲರಿಗೂ ಒಂದು ಹಬ್ಬ ಆಚರಣೆ ಮಾಡಲು ಕಮ್ಮಿ ದರದಲ್ಲಿ ಹಬ್ಬ ಆಚರಣೆ ಮಾಡಬೇಕಂತ ಒಂದು ಇದು ಮಾಡ್ತಾಯಿದ್ವಿ. ಇದ್ರ ಇನ್ನೊಂದು ಮುಖ್ಯ ಉದ್ದೇಶ ಅಂದರೆ ನಮ್ಮ ಮಹಿಳಾ ಸ್ವಸಹಾಯ ಸಂಘದವ್ರಿಗೆ ಈ ಒಳ್ಳೆ ಈ ಬಿಸ್ನೆಸ್ ವಹಿವಾಟಿನಿಂದ ಅವ್ರಿಗೂ ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಅವರು ಸ್ವಾವಲಂಬಿಗಳಾಗಬೇಕು ಅಂತ ನಾವು ಮಾಡಿ ಹೆಚ್ಚು ಕಮ್ಮಿ ಈಗ ನಮ್ಮ ಬಾಗೇಪಲ್ಲಿಯಲ್ಲಿ ಈ ಒಂದು ಸ್ಟಾಲಿಂದನೇ ನೆನ್ನೆ 55,000 ಅಷ್ಟು ವರ್ತಷ್ಟು ಕಿಟ್ಸ್ ಮಾರಿದ್ದೀವಿ. ಇವತ್ತೂ 1 ಲಕ್ಷ ಮೇಲೆ ಬಿಸ್ನೆಸ್ ಆಗುತ್ತೆ ಅವ್ರಿಗೆ. ಸೊ ಇದರಿಂದ ನಮ್ಮ ಸ್ವಸಹಾಯ ಸಂಘದವರು ಅವರು ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಈ ಎಲ್ಲ ಪ್ರಾಫಿಟ್ಟು ಅವರು ಸಂಘಗಳಿಗೆ ಹೋಗೋದ್ರಿಂದ ಮೇಯ್ನಾಗಿ ಎಲ್ಲ ಮಹಿಳೆಯರು ಸ್ವಾವಲಂಬೀಕರಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮೇಯ್ನ್ ಉದ್ದೇಶ ನಮ್ಮ ಸ್ವಸಹಾಯ ಸಂಘದವರು ಇಂಡಿಪೆಂಡೆಂಟಾಗಿ ಅವರು ಜೀವನ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಹಬ್ಬದ ಪ್ರಯುಕ್ತ ಒಂದು ನಾವು ಸಿಚುವೇಶನ್ ಇದು ಬಳಸ್ಕೊಂಡು ಜನಸಾಮಾನ್ಯರಿಗೂ ಯೂಸ್ ಆಗಬೇಕು, ಅದೇ ಸಮಯದಲ್ಲಿ ನಮ್ಮ ಸ್ವಸಹಾಯ ಸಂಘದವ್ರಿಗೂ ಅನುಕೂಲವಾಗುವಂತೆ ಈ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಯನ್ನು ಏರ್ಪಡಿಸಿದೆ. ಹಾಗಾಗಿ ಇದು ಒಳ್ಳೆಯ ಇದು ಸಿಕ್ಕಿದೆ, ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಪಬ್ಲಿಕ್ಕಿಂದ, ಪ್ಲಸ್ ನಮ್ಮ ಇದು ನಾವು ನಿನ್ನೆ ನಮ್ಮ ಜಿಲ್ಲಾ ಕಚೇರಿಯಲ್ಲೂ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಲ್ಲೂ ಸ್ಟಾಲ್ ಇನಾಗ್ರೇಟ್ ಮಾಡಿ ಅಲ್ಲೂ ಎಲ್ಲರಿಗೂ ಒಂದು ಸಂದೇಶ ಕೊಟ್ಟಿರ್ತಾರೆ. ಹಾಗೆ ನಾವು ಇವತ್ತು ಇಲ್ಲಿ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ ಎಲ್ಲ ಸೇರಿ ಇಲ್ಲೂ ಉದ್ಘಾಟನೆ ಮಾಡಿ ಎಲ್ಲ ನಮ್ಮ ಸ್ಟಾಫ್ಗೆಲ್ಲರಿಗೂ ನಾವು ಕೊಡಿಸುವ ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿ ಇನ್ನಷ್ಟು ತಮ್ಮ ಮಾಧ್ಯಮ ಮಿತ್ರ ಮೂಲಕ ಜನಸಾಮಾನ್ಯರಿಗೆ ತಿಳಿಸಬೇಕೆಂದು ಕೋರುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಅಲ್ಲ ಸರ್, ಇದು ಕೆಮಿಕಲ್ ಈಗ ಸುಮಾರು ಕಡೆ ಕೆಮಿಕಲ್ ಇದೆ, ಈಗ ಬರೀ ಆರ್ಗ್ಯಾನಿಕ್ ಮಾತ್ರ ಇದೆ, ಅದರದ್ದು ಉದ್ದೇಶ ಏನು? ಈ ಮೇಯ್ನು ಈ ಕಿಟ್ ಮಾಡುವ ಉದ್ದೇಶ ಆರ್ಗ್ಯಾನಿಕಲ್ಲಿ ಬೆಳೆದಿರುವ ಬೆಲ್ಲ ಆಗಲಿ ಅಥವಾ ಬೇಳೆ ಆಗಲಿ
ಅಥವಾ ಎಣ್ಣೆ ಗಾನದಲ್ಲಿ ಎಣ್ಣೆ ಆಗಲಿ, ನಮ್ಗೆ ಗೊತ್ತಿರೋ ಕಡೆ ಎಲ್ಲ ಕಡೆನೂ ಫರ್ಟಿಲೈಸರ್ ಯೂಸ್ ಮಾಡಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಬೆಳೆಸ್ತಾ ಇದ್ದಾರೆ. ಬಟ್ ಇದು ಎಲ್ಲ ಆರ್ಗ್ಯಾನಿಕ್, ಅತಿ ಕಮ್ಮಿ ಅಥವಾ ಫರ್ಟಿಲೈಸರ್ ಯೂಸ್ ಮಾಡದೆ ಬೆಳೆದಿರೋ ಪ್ರಾಡಕ್ಟ್ಸ್ನೇ ನಾವು ಇಂಪಾರ್ಟೆನ್ಸ್ ಕೊಟ್ಟು ಒಂದು. ಎರಡನೇದು ಪ್ಲಾಸ್ಟಿಕ್ಕೇ ಬಳಕೆ ಮಾಡಬಾರ್ದು ಅಂತ ಈ ಬ್ಯಾಗ್ಗಳ್ನು ಎಲ್ಲ ಬಟ್ಟೆ ಇದರಲ್ಲೇ ಮಾಡಿ, ಸೊ ನಮ್ಮ ವಾತಾವರಣನ ನಾವು ಕಾಪಾಡ್ಕೋಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನೇ ನಾವು ಆದಷ್ಟು ಇಲ್ಲಿ ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ. ಸೊ ಇದು ಆರ್ಗ್ಯಾನಿಕ್, ಮುಂದಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಪದಗಳನ್ನ ಬಳಕೆ ಮಾಡುವುದು ಇನ್ನಷ್ಟು ಪ್ರಚಾರ ಆಗಲಿ ಅನ್ನೋ ಥರ ಇದು ಒಂದು ನಮ್ಮ ಈ ಮಾಸಿಕ ಸಂತೆಯ ಉದ್ದೇಶವಾಗಿರ್ತದೆ. ಸೊ ಮುಂದಿನ ದಿನಗಳಲ್ಲೂ ಆದಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅನ್ನೋದು ಒಂದು ಸಂದೇಶ ನಾವು ಹೇಳ್ತಾ ಇದ್ದೀವಿ. ನಡೆಸ್ತಾ ಇದ್ದಾರೆ 16, 17, 18 ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಇದು ಏನು ಅಂತಂದರೆ ಯುಗಾದಿ ಕಿಟ್ಸ್ಗಳನ್ನು ಮಾಡಿದ್ದಾರೆ. ಒಂದು 500 ರುಪೀಸ್ ಕಿಟ್ಟು, ಇನ್ನೊಂದು 1000 ರುಪೀಸ್ ಕಿಟ್ಟು. ಯುಗಾದಿ ಹಬ್ಬ ನಾವು ಯಾವ ರೀತಿ ಸಡಗರದಿಂದ ಆಚರಿಸಬಹುದು ಆ ಥರದ್ದು ಎಷ್ಟು ಇವತ್ತು ರೇಟ್ ಕಾಸ್ಟ್ ಏನು ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗಿದೆ. ಬಟ್ ಅವರು ಒಂದು ಸ್ವಸಹಾಯ ಸಂಘದಿಂದ ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೋದು, ಎಣ್ಣೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ, ಹಬ್ಬವನ್ನು ನಾವು ಎಷ್ಟು ಸಡಗರದಿಂದ ಮತ್ತು ಕಡಿಮೆ ದರದಲ್ಲಿ ನಾವು ಪ್ರತಿಯೊಬ್ಬ ಬಡವ ಮನೆಯಿಂದ ಹಿಡಿದು ಶ್ರೀಮಂತರ ಮನೆಯಲ್ಲೂ ಹೇಗೆ ಎಲ್ಲರೂ ಒಂದು ಸಮಾನವಾಗಿ ಆಚರಿಸಬಹುದು ಆ ರೀತಿ ಆಚರಿಸಬೇಕು, ಎಲ್ಲರೂ ಸಮಾನವಾಗಿ ಆಚರಿಸಬೇಕು ಅಂತಂದ್ಬಿಟ್ಟು ಎಲ್ಲ ಸ್ವಸಹಾಯ ಸಂಘದವರು, ಪಂಚಾಯಿತಿಯ ಸ್ವಸಹಾಯ ಸಂಘದವರು ಸಾಮಗ್ರಿಗಳನ್ನು 500 ರುಪೀಸ್ದು ಕಿಟ್ಟು ಮತ್ತು 1000 ರುಪೀಸ್ದು ಕಿಟ್ಟನ್ನು ಇವತ್ತು ಇಲ್ಲಿ ಒಂದು ಎಕ್ಸಿಬಿಷನ್ ಮುಖಾಂತರ ಜನತೆಗೆ ಕೊಡ್ತಿದ್ದಾರೆ. ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಜೊತೆಗೆ ಎಲ್ಲ ಸಾರ್ವಜನಿಕರು ಬಂದು ಬಹಳಷ್ಟು ಒಂದು ಉತ್ಸುಕರಾಗಿ ಈ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ನಾನು ಇದು ಚೆನ್ನಾಗಿ ಮೂಡು ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಿದ್ದೇನೆ. ಸರ್